bird on a tree. I'm just sitting here. I got time. ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ತಿಂಡಿ ಆಗಿದೆ. ಒಂದು ಫಂಕ್ಷನ್ಗೆ ಹೋಗಬೇಕು, ಫಂಕ್ಷನಿಗೆ ರೆಡಿ ಆಗಬೇಕು. ಇಲ್ಲಿ ಬನ್ನಿ ಸ್ನೇಹಿತರೆ, ನಿಮಗೂ ಕರ್ಕೊಂಡು ಹೋಗ್ತೀನಿ. ಹೇಗಿರುತ್ತೆ ನಾನು ಫಸ್ಟ್ ಟೈಮ್ ನೋಡ್ತೀನಿ. ನೀವು ನೋಡಿಲ್ಲ ಅಂದರೆ ನಿಮಗೂ ಕೂಡ ತೋರಿಸ್ತೀನಿ. ಇನ್ನು ಒಂದು ಬೆಳಿಗ್ಗೆ ಯಾವ ಡ್ರೆಸ್ ಹಾಕಲಿ ಅಂತ ನೋಡ್ತಿದ್ದೆ. ಸೊ ಉಪನಯನ ಬ್ರಾಹ್ಮಿನ್ಸ್ದು ಬೇರೆ ಡ್ರೆಸ್ ಹಾಕೋದು ಬೇಡ, ಸೀರೆನೇ ಉಟ್ಕೊಳ್ಳೋಣ ಅಂದ್ಕೊಂಡೆ. ಸೀರೆ ಗ್ರ್ಯಾಂಡಾಗಿ ಏನು ಬೇಡ, ರೇಷ್ಮೆ ಸೀರೆ ಥರ ಏನು ಬೇಡ ಅಂದ್ಬಿಟ್ಟು ಒಂದು ಕಾಟನ್ ಸೀರೆ ತೆಗೆದಿಟ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು ಇದು ಉಟ್ಕೊಂಡು. ಇದರ ಬ್ಲೌಸ್ ಆಗುತ್ತಾ ಅಂತ ನೋಡಿದ್ನಪ್ಪ. ಬನ್ನಿ ತೋರಿಸ್ತೀನಿ ನಿಮಗೂ ಏನಾಗಿದೆ ಅಂತ. ನೋಡಿ, ನಮ್ಮ ಬ್ಲೌಸು ಕತೆ ಹೀಗಾಗಿದೆ. ಮೊದಲಿದ್ದಕ್ಕೂ ಇವಾಗಿಂದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂಥೇಳಿ. ಸೊ ನಾವೀಗ ಇಷ್ಟನ್ನು ಬಿಚ್ಚಬೇಕು. ಬಿಚ್ಚಕ್ಕೆ ಆದರೆ, ಇಲ್ಲ ಅಂದರೆ ಈ ಸೀರೆನೇ ಕ್ಯಾನ್ಸಲ್ ಮಾಡಬೇಕು. ನಿಜವಾಗ್ಲೂ ಸ್ನೇಹಿತರೆ, ನಾನು ಎಷ್ಟು ಸಣ್ಣ ಇದ್ದೆ ಅಂತ ಅನ್ನಿಸ್ತಾ ಇದೆ. ಕೈಗಳು ನೋಡಿ ಎಷ್ಟು ಸಣ್ಣ ಇತ್ತು ಅಂತ. ಕೈ ಬಾಡಿ ಫುಲ್ 2 ಇಂಚ್ ಎಕ್ಸ್ಟ್ರಾ ಆಗಿರೋದು ನಾನೀಗ. ನಮ್ಮ ಸಾನು ಹುಟ್ಟಿದ ಮೇಲೆ ನಾನು 2 ಇಂಚ್ ದಪ್ಪ ಆಗಿರೋದು. ಇನ್ನೂ ಸಣ್ಣ ಆಗೇ ಇಲ್ಲ. ಎಷ್ಟು ಕಂಟ್ರೋಲ್ ಮಾಡ್ತೀನಿ ನನ್ನ ಡಯಟಲ್ಲಿ. ಮಧ್ಯ ಎಕ್ಸಸೈಸ್ ಕೂಡ ಮಾಡ್ತೀನಿ. ಬಟ್ ಸ್ಟಿಲ್ ಇಷ್ಟು ದಪ್ಪ ಆಗ್ಬಿಟ್ಟಿದ್ದೀನಿ. ಈಗ ಇಷ್ಟು ದಪ್ಪ ಆಗಿದೆಯಾ? ಹೌದು ಸಾನು, ನಾನೀಗ ಇಷ್ಟಿದ್ದೀನಿ. ಸಾನು ಅಷ್ಟಿದ್ದಾಳಂತೆ, ನಾನೀಗ ಇಷ್ಟ ಆಗ್ಬಿಟ್ಟಿದ್ದೀನಂತೆ. ಅಯ್ಯೋ, ಈಗ ಬ್ಲೌಸು ಟಕ್ ಬಿಚ್ಚದೆ. ಇಲ್ಲಿ ಒಂದೇ ಒಂದು ಟಕ್ ಇತ್ತು, ಇನ್ನೂ ಒಂದು ಟಕ್ ಬಿಚ್ಚಿಬಿಟ್ಟು ಹೊಲಿಗೆ ಹಾಕಬೇಕಿತ್ತು. ಆವಾಗ ಸರಿ ಹೋಗ್ತಿತ್ತು. ಸ್ವಲ್ಪ ಟೈಟು ನೋಡಿ. ಬಟ್ ಈಗ ಅಷ್ಟೊಂದು ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಇದನ್ನು ಹಾಗೆ ಹಾಕ್ಕೊಂಡೆ. ಬಾಡಿ ಫಿಟ್ಟಿಂಗು ಒಂದು ಟಕ್ ಬಿಟ್ಟು ಎಲ್ಲನೂ ಬಿಚ್ಚಿದೆ, ಸರಿ ಹೋಯಿತು. ಅದು ಸ್ವಲ್ಪ ಲೂಸ್ ಆಗಿದೆ, ಪರವಾಗಿಲ್ಲ. ವರ್ಕ್ ಮಾಡಬೇಕು, ಸ್ವಲ್ಪ ಸಣ್ಣ ಆಗಬೇಕು. ಮೀಡಿಯಮ್ ಇದ್ದೆ ಅನಿಸುತ್ತೆ ಆವಾಗ. ಈಗ ಲಾರ್ಜ್ ಆಗಿಬಿಟ್ಟಿದ್ದೀನಿ. ಮೀಡಿಯಮ್ ಆಗೋದಕ್ಕೆ ಟ್ರೈ ಮಾಡಬೇಕು. ಈಗ ಸ್ನೇಹಿತರೆ, ನಾನು ಮೇಕಪ್ ಮಾಡ್ಕೊಂಡಾಗ ಎಲ್ಲನೂ ತೋರಿಸ್ತೀನಿ ನಿಮಗೆ. ಲಾಸ್ಟ್ ಟೈಮ್ ನಾನು ಹಬ್ಬದಲ್ಲಿ ಮಾಡ್ಕೊಂಡಾಗ ತೋರಿಸಿರಲಿಲ್ಲ. ಆಗ ಈ ಮೇಕಪ್ ಲುಕ್ ಹೇಗೆ ಮಾಡ್ಕೊಂಡ್ರಿ ತೋರಿಸಿ ಅಂತ ಹೇಳಿದ್ರಿ. ಹಾಗಾಗಿ ನಾನು ಏನೇನು ಯೂಸ್ ಮಾಡ್ತೀನೋ ಅದನ್ನು ತುಂಬ ಬ್ರೀಫಾಗಿ ತೋರಿಸ್ತೀನಿ. ಓಕೆ, ಇಲ್ಲಾಂದರೆ ಯಾರಾದರೂ ಒಬ್ಬರು ಕೇಳಿರ್ತೀರ. ಸೊ ವೆರಿ ಫಸ್ಟ್ ನಾನು ಡರ್ಮಾವೈವ್ದು ಮಾಯ್ಶ್ಚರೈಸಿಂಗ್ ಲೋಷನ್ನ ಹಚ್ತಾ ಇದ್ದೀನಿ. ಇದು SLS ಫ್ರೀ, ಫ್ರ್ಯಾಗ್ರೆನ್ಸ್ ಫ್ರೀ, ಪ್ಯಾರಬನ್ಸ್ ಇಲ್ಲ, ಡ್ರೈ ಸ್ಕಿನ್ಗೆ ಎಸ್ಪೆಷಲಿ. ಇದನ್ನು ಹಚ್ಚೋದ್ರಿಂದ ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಆಗುತ್ತೆ ಹೊರತು ಏನೂ ಡಲ್ ಆಗೋದಿಲ್ಲ. ಇದ್ರ ಜೊತೆನೇ ಇವ್ರದ್ದೇ ಆದ ಒಂದು ಫೇಸ್ ವಾಶ್ ಇದೆ. ಇದು ಕೂಡ ಸೋಪ್ ಫ್ರೀ, ಫ್ರ್ಯಾಗ್ರೆನ್ಸ್ ಫ್ರೀ, ಪ್ಯಾರಬನ್ ಫ್ರೀ. ದಿಸ್ ಈಸ್ ಫಾರ್ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ತುಂಬ ಕಡಿಮೆ ಪ್ರಾಡಕ್ಟ್ಸ್ ಸಿಗೋದು. ಅವ್ರಿಗೆ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ನಂದು ಡ್ರೈ ಸ್ಕಿನ್, ಬಟ್ ಸ್ಟಿಲ್ ನನಗೆ ಸೂಟ್ ಆಗಿದೆ. ಹಾಗಾಗಿ ಆಲ್ ಸ್ಕಿನ್ ಟೈಪ್ಸ್ ಅವ್ರು ಯೂಸ್ ಮಾಡ್ಬೋದು. ಮಾಯ್ಶ್ಚರೈಸಿಂಗ್ ಲೋಷನ್ನು ಆಲ್ ಸ್ಕಿನ್ ಟೈಪ್ಸ್ ಇದೆ. ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಚೆಕ್ ಮಾಡಿ. ನೀವು ಯಾರಾದರೂ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಹೇಗೆ ಫೀಲ್ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇದಾದಮೇಲೆ ಡೈರೆಕ್ಟಾಗಿ ನಾನು ಒಂದು BB ಕ್ರೀಮನ್ನು ಯೂಸ್ ಮಾಡ್ತೀನಿ. BB ಕ್ರೀಮು ಶೇಡ್ಸಲ್ಲಿ ಬರುತ್ತೆ. ನೀವು ಶೇಡ್ಸ್ನ ನೋಡ್ಬಿಟ್ಟು ತೊಗೊಳ್ಬೋದು. BB ಕ್ರೀಮು ತುಂಬ ಬ್ರ್ಯಾಂಡ್ಸಲ್ಲಿ ಕೂಡ ಬರುತ್ತೆ. ಅದನ್ನು ಕೂಡ ನೋಡಿ ತೊಗೊಳ್ಬೋದು. ಆ್ಯಂಡ್ ಒಬ್ಬರು ನನಗೆ ಕಮೆಂಟ್ ಮಾಡಿ ಹೇಳಿದರು. ಕಮೆಂಟ್ ನಿಮಗೆ ಪಿನ್ ಮಾಡ್ತೀನಿ ನೋಡಿ. ನನಗೆ ಮೇಕಪ್ ಅಂದ್ರೇ ಏನು ಅಂತ ಗೊತ್ತಿರಲಿಲ್ಲ. ನಿಮ್ಮನ್ನು ನೋಡಿ ನಾನು ಕಲ್ತ್ಕೊಂಡಿದ್ದೀನಿ, ಎಲ್ಲ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ. ನನಗೆ ತುಂಬ ಖುಷಿಯಾಗಿದೆ. ನಾನು ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದೀನಿ, ಮಾಡ್ತಾಯಿದ್ದೀನಿ, ತುಂಬ ಕಲ್ತ್ಕೊಂಡಿದ್ದೀನಿ ಅಂಥೇಳಿ. ಮಸ್ಕರ ಒಂದು ತೊಗೊಂಡೆ, ಆದರೆ ನನಗೆ ಅದನ್ನು ಅಪ್ಲೈ ಮಾಡೋಕ್ಕೆ ಬರ್ತಾಯಿಲ್ಲ. ಅದನ್ನು ಟ್ರಿಕ್ ಹೇಳ್ಕೊಡಿ ಅಂತ. ಸೊ ನಾನು ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಇವತ್ತು ತಿಳಿಸ್ತೀನಿ. ಲಿಪ್ಸ್ಟಿಕ್ಕು ಇದು ಬಂದು ಶುಗರ್ ಲಿಪ್ಸ್ಟಿಕ್ಕು, ಲಿಕ್ವಿಡ್ ಲಿಪ್ಸ್ಟಿಕ್ಕು. ತುಂಬ ಹೊತ್ತಿರುತ್ತೆ, ಟ್ರಾನ್ಸ್ಫರ್ ಆಗೋದಿಲ್ಲ ಅಂಥೇಳಿ. ನಾವು ಮಾಸ್ಕ್ ಹಾಕ್ತೀವಲ್ವ, ಆವಾಗ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಅಂಥೇಳಿ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಹಬ್ಬದ ವ್ಲಾಗಲ್ಲಿ ಯಾವ್ದು ಹಾಕಿದ್ರಿ ಅಂತ ಕೇಳಿದ್ರಿ, ನಾನು ಇದನ್ನೇ ಹಾಕಿದ್ದು. ಇದ್ರ ಜೊತೆ ಒಂದು ಲಿಪ್ ಲೈನರ್, ಡಾರ್ಕ್ ಕಲರ್ದು ಲಿಪ್ ಲೈನರ್ ಹಾಕ್ತೀನಿ. ಎರಡು ಬ್ಲೆಂಡ್ ಆಗುತ್ತೆ, ಲಿಪ್ ಒಂಥರ ಹೈಲೈಟ್ ಆದಂಗೆ ಆಗುತ್ತೆ. ಈಗ ಮಸ್ಕರ ಅಪ್ಲೈ ಮಾಡ್ತಾಯಿದ್ದೀನಿ. ಮಸ್ಕರಾಗಿ ಸ್ವಲ್ಪ ಜಾಸ್ತಿ ಬಂದಿರುತ್ತೆ, ಅದನ್ನೆಲ್ಲ ಎಕ್ಸಸ್ ತೆಗೆದುಬಿಟ್ಟು ಈ ತುದಿ ಏನಿದೆ ಅಲ್ವಾ, ತುದಿಯಿಂದ ಮೊದಲು ಎಲ್ಲ ಕಡೆ ಅಪ್ಲೈ ಮಾಡಬೇಕು. ಕಣ್ಣು ಮುಚ್ಚಿರಬೇಕು. ಎಲ್ಲ ಕಡೆ ಅಪ್ಲೈ ಆಯಿತು ಅಂದಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮೇಲ್ಗಡೆ ಎತ್ತಬೇಕು ಕಣ್ಣು ಮುಚ್ಕೊಂಡು. ನಾನು ಯಾವ ಥರ ಮಾಡ್ತಾಯಿದ್ದೀನಿ ನೋಡಿ.
ಆಮೇಲೆ ಕೆಳಗಡೆ ಕೂಡ ಈ ಟಿಪ್ಪಿಂದಾನೇ ಅಪ್ಲೈ ಮಾಡಬೇಕು. ನೋಡಿ ಈಗ ಹೇಗೆ ಕಾಣ್ತಾ ಇದೆ ಅಲ್ಲ, ಬೇರೆ ಬೇರೆ ಸಪ್ರೇಟು ಡಾರ್ಕಾಗಿ. ಈ ಕಡೆ ನೋಡಿ ಆ ಥರ ಏನೂ ಕಾಣ್ತಾ ಇಲ್ಲ. ಸೊ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ. ಅದೇ ರೀತಿಯಲ್ಲಿ ಈ ಕಡೆ ಕೂಡ ಯಾವುದೇ ಕಾರಣಕ್ಕೂ ಮೇಲ್ಗಡೆಯಿಂದ ಹಿಂಗೆ ಹಚ್ಚೋದಕ್ಕೆ ಹೋಗ್ಬೇಡಿ. ಜಸ್ಟ್ ಅರ್ಧ ಕಣ್ಣು ಮುಚ್ಕೊಂಡು ಹಿಂಗೆ ಮೇಲ್ಗಡೆ ಎತ್ತಾ ಹೋಗಬೇಕು ಅಷ್ಟೇ. ಹಿಂಗೆ ಇಟ್ಕೊಂಡು ಐಮ್ ಡನ್ ಸ್ನೇಹಿತರೆ. ಸಿಂಪಲ್ ಹೇರ್ ಸ್ಟೈಲ್ ಮಾಡಿದ್ದೀನಿ. ನಾವು ಹೋಗ್ತಾ ಇರೋ ಫಂಕ್ಷನ್ ಬಂದು ಬ್ರಹ್ಮೋಪದೇಶಂ ಗ್ರ್ಯಾಂಡ್ ಸನ್. ಓಕೆ ಅಂದರೆ ಉಪನಯನಕ್ಕೆ ಹೋಗ್ತಾ ಇರೋದು. ಇದ್ರ ಬಗ್ಗೆ ನಮಗೆ ಜಾಸ್ತಿ ಗೊತ್ತಿಲ್ಲ. ಇದೇ ಫಸ್ಟ್ ನಾವು ಅಟೆಂಡ್ ಮಾಡ್ತಾ ಇರೋದು. ಇನ್ವಿಟೇಷನ್ ಎಲ್ಲ ಕೊಟ್ಟಿದ್ದಾರೆ. ನಾವು ಅವ್ರು ಬಂದಾಗ ಕೇಳ್ತಾ ಇದ್ವಿ, ಏನು ಎಲ್ಲರನ್ನೂ ಕರಿತಾ ಇದ್ದೀರಾ, ಇನ್ವಿಟೇಷನ್ ಎಲ್ಲ ಕೊಡ್ತಾ ಇದ್ದೀರಾ, ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಬೇಕಾ ಇದನ್ನು ಅಂತ. ಹೌದು, ನಮ್ಮಲ್ಲಿ ಎಲ್ಲರೂ ಈ ಥರ ಮಾಡ್ತಾರೆ. ಅಂದರೆ ಹಾಫ್ ಮ್ಯಾರೇಜ್ ಥರನೇ ಇದು ಕನ್ಸಿಡರ್ ಆಗುತ್ತೆ. ನಾವು ಮಾಡಬೇಕು ಈ ಥರ ಅಂತ. ಇವತ್ತು ವೀಕ್ ಡೇ ಬೇರೆ, ವೀಕೆಂಡ್ ಆಗಿದ್ದರೆ ಬೇಗ ಹೋಗಿ ಅಲ್ಲಿದೆ ಏನು ಎತ್ತ ಅಂತ ನೋಡ್ಬೋದಿತ್ತು. ಗೊತ್ತಿಲ್ಲ ಈಗ ಶುರು ಆಗ್ಬಿಟ್ಟಿರುತ್ತಾ ಅಥವಾ ಮುಗ್ದೋಗಿರುತ್ತಾ ಅಂತ ಹೇಳಿಬಿಟ್ಟು. ಈಗ ನಾನು ರೆಡಿ, ಸಾನು ಗೆಟಿಂಗ್ ರೆಡಿ, ಹೊರಡ್ತೀವಿ ನಾವೀಗ. ಇದು ಸರ್ಕಲ್ ಮಾರಮ್ಮ ದೇವಸ್ಥಾನ ಅಂತ ಮಲ್ಲೇಶ್ವರಂಗೆ ಹೋಗೋ ರೋಡಲ್ಲಿದೆ. ರೋಡು ನಮಗೆ ಗೊತ್ತಿಲ್ಲ. 18th ಕ್ರಾಸು ಮಲ್ಲೇಶ್ವರಂ ಮಾರ್ಗೋಸ ರೋಡು ಸಂಪಿಗೆ ರೋಡ್ ಗೊತ್ತು. ಇದೆಲ್ಲೋ ಇಂಟೀರಿಯರಲ್ಲಿದೆ, ಗೊತ್ತಿಲ್ಲ. ಮ್ಯಾಪ್ ಹಾಕಿದರೆ ಏನೇನೋ ಹೇಳ್ತಾ ಇದೆ. ಇದು ಮುಂದೆ ಸ್ವಲ್ಪ ಮೂವ್ ಆದರೆ ಸಾಕು, ರೂಟಿಂಗ್ ಅಂತ ತೋರಿಸುತ್ತೆ, GPS ಲಾಸ್ಟ್ ಅಂತ ತೋರಿಸುತ್ತೆ. ಸೊ ರಾಜೇಶ್ ಅಲ್ಲಿ ಕೇಳ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ಅಂತ. GPS ಇಲ್ಲ ಅಂದರೆ ಕಷ್ಟ ಕಾಣಪ್ಪ ಹುಡ್ಕೋದು. ಬಂದ್ವಿ ಪ್ಲೇಸ್ಗೆ, ಕಾಶಿ ಮಠ್. ಇಲ್ಲಲ್ಲಮ್ಮ, ನೆಕ್ಸ್ಟ್ ಗೇಟಲ್ಲಿ ನೋಡಿ. ಪಾರ್ಕಿಂಗ್ ಸಿಗೋದು ಕಷ್ಟ ಇಲ್ಲಿ, ಚಿಕ್ಕ ರೋಡು. ದೇವಸ್ಥಾನ ಮುಚ್ಚಿಬಿಟ್ಟಿದೆ, ಸಂಜೆ 5 ತೆಗೆಯೋದು. ಇಲ್ಲಿ ಫಂಕ್ಷನ್ ಹಾಲು ಪಕ್ಕ ದೇವಸ್ಥಾನ. ನಡಿ. ಇದು ಫಂಕ್ಷನ್ ಬಂದು ನಮ್ಮ ಅಪಾರ್ಟ್ಮೆಂಟ್, ನಮ್ಮ ನೇಬರ್ದು.
ತುಂಬ ಚೆನ್ನಾಗಿದೆ ಲೊಕೇಶನ್ನು. ಇದೇನು ನಾವು ಅಂದ್ಕೊಂಡ್ವಿ ಕಾಶಿ ಮಠ ಬರೀ ಬ್ರಾಹ್ಮಿಣ್ಸ್ಗೆ ಅಷ್ಟೇ ಕೊಡೋದು ಅಂತ, ಆ ಥರ ಏನಿಲ್ಲ ಅಂತೆ. ಎನಿ ರಿಚುವಲ್ಸ್ ಯಾರು ಬೇಕಾದ್ರೂ ಬಂದು ಅಪ್ರೋಚ್ ಆಗ್ಬೋದಂತೆ. ಸೊ 2 ಹಾಲ್ ಇದೆ, ಒಂದು ಕೆಳಗಡೆ, ಇದು ಮೇಲ್ಗಡೆ ಇರೋದು, 2nd ಫ್ಲೋರ್ ಇದು. ಚೆನ್ನಾಗಿದೆ. ಸೊ ನಾವು ಇದು ಫಸ್ಟು ಉಪನಯನ ಅಟೆಂಡ್ ಮಾಡ್ತಿರೋದು ಲೈಫಲ್ಲಿ. ಸೊ ಉಪನಯನ ಮಹತ್ವ ನಮಗೆ ಆ್ಯಕ್ಚುಲಿ ಅಷ್ಟೊಂದು ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಸೊ ತಿಳ್ಕೊಳ್ಳೋಣ. ಆ್ಯಕ್ಚುಲಿ ಹೋದ ವಾರ ಒಂದು ಉಪನಯನ ಫಂಕ್ಷನ್ಗೆ ಅಟೆಂಡ್ ಆಗಬೇಕಿತ್ತು ನಮ್ಮ ಫ್ರೆಂಡ್ ಮಗಂದು, ಅದು ಅನ್ಫಾರ್ಚುನೇಟ್ಲಿ ಮಿಸ್ ಆಗೋಯ್ತು. ಸೊ ಇದಕ್ಕೊಂದು ಚಾನ್ಸ್ ಸಿಕ್ತು, ಹೇಗಿರುತ್ತೆ ನೋಡೋಣ ಅಂತ ಬಂದ್ವಿ. ಯಾಕಂದರೆ ಅವ್ರು ಹೇಳಿದ ಪ್ರಕಾರ ಉಪನಯನ ಒಂದು ಹುಡುಗನ ಲೈಫಲ್ಲಿ ಅರ್ಧ ಮದುವೆ ಆದಂಗೆ ಅಂತ ಹೇಳಿದ್ರು ಇನ್ವೈಟ್ ಮಾಡಬೇಕಾದ್ರೆ. ಸೊ ಅವಾಗ ಅನ್ನಿಸ್ತು, ಕ್ಯೂರಿಯಾಸಿಟಿ ಬೆಳೀತು, ಓಕೆ ಇರ್ಬೋದು, ನೋಡೋಣ ಏನಿರುತ್ತೆ ಅಂತ. ಸೊ ಹಾಗೆ ಬಂದ್ವಿ, ಹೇಗಿದೆ ಎತ್ತ ಅಂತ. ಸೊ ಇಟ್ ಲುಕ್ಸ್ ವೆರಿ ಗ್ರ್ಯಾಂಡ್. ಕೆಳಗಡೆನೂ ಒಂದು ಉಪನಯನ ನಡೀತಿತ್ತು, ಅಲ್ಲೂ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ರು. ನಾನು ಇವತ್ತು ಪರ್ಪಲ್ ಹಾಕಿದ್ದೀನಿ, ಆಲ್ಮೋಸ್ಟ್ ಪರ್ಪಲಿಶ್ ಥರ ಕಾಣುತ್ತೆ. ಸಾನೂ ಅಷ್ಟೇ ಪರ್ಪಲ್ ಹಾಕಿದ್ದೀನಿ. ಆ್ಯಂಡ್ ಫಂಕ್ಷನ್ ಯಾರ್ದಿದೆ ಅಲ್ಲ ಅವರು ಕೂಡ 3 ಜನ ಪರ್ಪಲ್ ಹಾಕಿದ್ದಾರೆ. ಅದಕ್ಕೆ ರಾಜೇಶ್ ಹೇಳ್ತಿದ್ದಾರೆ, ನೀನು ಎಲ್ಲೋದ್ರೂ ಯಾವ ಫಂಕ್ಷನಲ್ಲಿ ಯಾವ ಕಲರ್ ಥೀಮ್ ಇರುತ್ತೋ ಅದನ್ನೇ ಹಾಕ್ತಿಲ್ಲ, ನಿಂಗೆ ಹೆಂಗೆ ಗೊತ್ತಾಗುತ್ತೆ ಅಂತ. ಎಕ್ಸಾಂಪಲ್ ಯಾವುದಾದ್ರೆ ರಾಕೇಶ್ ಮಗನ್ ಬರ್ತಾನೆ, ಬ್ಲ್ಯಾಕ್ ಅವ್ರು ಥೀಮ್ ಮಾಡಿದ್ರು. ನಾನು ಬ್ಲ್ಯಾಕ್ ಹಾಕಿದ್ದೆ. ಡಾಕ್ಟರ್ ಸಾತ್ವಿಕ್ ಮಗನ್ ಬರ್ತಾನೆ, ಬ್ಲೂ ಇತ್ತು. ಬ್ಲೂ. ಸೊ ನಾವು ಬ್ಲೂ ನಾನು ಮತ್ತು ಸಾನು ಇಬ್ಬರು ಬ್ಲೂ ಹಾಕಿದ್ವಿ. ಬರ್ತಡೆ ಗೊತ್ತು. ಇವತ್ತು ಎಂಥ ಕೋಇನ್ಸಿಡೆನ್ಸ್ ನೋಡಿ, 6 cents. ನಾನು ಇದೇ ಸೀರೆ ಎತ್ಕೊಂಡು ಟಕ್ ಬಿಚ್ಕೊಂಡು ಅವಳಿಗೂ ಅದೇ ಕಲರ್ ಡ್ರೆಸ್ ಹಾಕಿ, ಅವಳಿಗೆ ಟ್ರೆಡಿಷ್ನಲ್ ವೇರ್ ಅಂದ್ಬಿಟ್ಟು ನಾನು ಇದನ್ನು ಹಾಕಿದ್ದು ಉಪನಯನ ಅಲ್ವಾ ಅಂತ. ಆಮೇಲೆ ನನಗೆ ಈ ಸೀರೆ ಉಟ್ಕೊಳ್ಬೇಕಾದ್ರೆ ನೆನಪು ಬಂತು, ಇಬ್ಬರಿಗೂ ಮ್ಯಾಚಿಂಗ್ ಆಗುತ್ತಲ್ವ ಇವತ್ತು ಅಂತ. ನಾನು ನೋಡಿ ಅವರು ಪರ್ಪಲ್ ಹಾಕಿದ್ದಾರೆ 3 ಜನ. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾರು ಸಿಕ್ಕಿದ್ರಲ್ಲ ರಾಜೇಶ್ಗೆ. ನನ್ನ ಮಗಳಿಗೆ ಐಸ್ ಕ್ರೀಮ್ ನೋಡ್ಬಿಟ್ರೆ ಖುಷಿಯಾಗ್ಬಿಡುತ್ತೆ. ಸಮ್ಮರ್ ಅಲ್ವಾ, ಎಲ್ಲರೂ ಐಸ್ ಕ್ರೀಮ್ ಕೊಡ್ತಾರೆ ನಡಿ. ಐಸ್ ಕ್ರೀಮ್ ಬಾಕ್ಸಲ್ಲ ಇರೋ ಐಸ್ ಇದು. ಸೂಪರ್. ಜಾಸ್ತಿ ಲಂಚ್ ಮೆನ್ಯೂ ಅಂತೆ. ಇದನ್ನು ಸಾಲು ನೋಡ್ಬಿಟ್ಟು, ಅಮ್ಮ ಇದರಲ್ಲಿ ಇರೋದನ್ನ ಆರ್ಡ್ರ್ ಮಾಡಬೇಕಾ ಅಂತ. ನಮಗೆ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಬಂದಿರೋದು, ಇದೆಲ್ಲ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅವ್ರು ಕೇಟ್ರಿಂಗ್ದಲ್ಲ ಅದಕ್ಕೆ. ಸೊ ಅಲ್ಲಿ ಕೂರ್ಬೇಕು, ಬಾರಪ್ಪ ಆ ಕಡೆ ಹೋಗೋಣ. ಇವರು ಕೊಂಕಣಿ ಮಾತಾಡೋದು, ಮಂತ್ರ ಹೇಳಿಸ್ಬಿಟ್ಟು ಊಟ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಅಟ್ ಪ್ರೆಸೆಂಟ್ ಇಷ್ಟು ಬಂದಿದೆ ಮೆನ್ಯೂಲಿರೋದು. ನಾವೀಗ ಹೊರಟು ಅರ್ಧ ದಾರಿ ಬಂದಿದ್ದೀವಿ. ಸದ್ಯ ಹತ್ತಿರ ಇತ್ತು ಅಂತ ಸರಿ ಹೋಯ್ತು, ಇಲ್ಲ ಅಂತಿದ್ರೆ ರಾಜೇಶ್ ಈಗಡೆ ಒಪ್ಕೊಳ್ತಾನೆ ಇರಲಿಲ್ಲ ಹೋಗೋದಕ್ಕೆ. ಅದು ಅಲ್ಲದೆ ಪಾಪ ಅವ್ರ ಮನೆಗೆ ಬಂದು ಹೇಳಿದ್ರಲ್ಲ, ಅದಕ್ಕಾಗಿ ನೇಬರ್ ಅಂದರೆ ನಮ್ಮ ಬಿಲ್ಡಿಂಗಲ್ಲಿ ಏನಿಲ್ಲ, ಅವ್ರ ಮನೆ ಇತ್ತು. ಇವಾಗ ಅವರು ಮೈಸೂರಿಗೆ ಶಿಫ್ಟ್ ಆಗಿದ್ದಾರೆ. ಮಾರ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಫ್ಲ್ಯಾಟ್ನೇ. ಇಲ್ಲಿ ಅಲ್ಲಿ ಶಿಫ್ಟ್ ಆಗಿದ್ರು, ಇವಾಗ ಅದನ್ನು ಮಾರಿದ್ದಾರೆ. ಅಂದರೆ ಅವ್ರು ಫ್ಲ್ಯಾಟ್ ಮಾರಬೇಕಾದ್ರೆ ನಾನು ತುಂಬ ಹೆಲ್ಪ್ ಮಾಡಿದ್ದೆ ಅವ್ರಿಗೆ. ಸೊ ಹಾಗಾಗಿ ಆ ಒಂದು ಜೆಸ್ಚರಲ್ಲಿ ಬಂದು ಹೇಳಿದ್ರಲ್ಲ, ಮನೆಗೆ ಬಂದು ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದು. ಎಸ್ ಪ್ಲಸ್ ಹತ್ತಿರ ಇತ್ತು ಅಂತ. ಅವ್ರು ಮೈಸೂರಲ್ಲಿ ಇರೋದು. ಇಲ್ಲಿ ಫಂಕ್ಷನ್ ತುಂಬ ಜನ ಇದ್ದಾರಂತೆ ಅವ್ರ ರಿಲೇಟಿವ್, ಅದಕ್ಕೆ ಇಲ್ಲೇ ಮಾಡಿದ್ರು ಫಂಕ್ಷನು. ಚೆನ್ನಾಗಿತ್ತು ಫಂಕ್ಷನು. ನಿಜವಾಗ್ಲೂ ನಮ್ಗೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಫಸ್ಟ್ ಫಂಕ್ಷನ್ ನಾವು ಇದನ್ನು ಅಟೆಂಡ್ ಮಾಡ್ತಾ ಇರೋದು ಈ ಥರ. ಹಾಂ, ಚೆನ್ನಾಗಿತ್ತು. ಸೇಮ್ ಅವ್ರು ಹೇಳ್ದಾಗೇ ಅರ್ಧ ಮದುವೆನೇ ಅದು. ಫುಲ್ ಮಂಟಪ ಎಲ್ಲನೂ ಡೆಕೋರೇಟ್ ಮಾಡಿದ್ರು. ಬೆಳಿಗ್ಗೆ 7 ಗಂಟೆಯಿಂದನೇ ಶುರುವಾಗಿತ್ತಂತೆ. ನಾವು ಆ್ಯಕ್ಚುಲಿ ಲೇಟ್ ಹೋದ್ವಿ ಊಟದ ಟೈಮ್ಗೆ. 7 ಗಂಟೆಯಿಂದನೇ ಶುರುವಾಗಿತ್ತು. ಬೇಗ ಈಗ ಸ್ವಲ್ಪ ಹೊತ್ತರಲ್ಲೇ ಮುಗೀತು ಅಂತ ಹೇಳಿದ್ರು. ಬಸ್ ಡಿಕ್ಕಿ ಓಪನ್ ಆಗಿದೆ.
ಹಿಂಜಸ್ ಎಲ್ಲ ಹೊಟ್ಟೋಗುತ್ತೆ. ಹೋಗಿ ಬಂದ ಮೇಲೆ ಸ್ನೇಹಿತರೆ ಏನು ಮಾಡೋಕ್ಕೂ ಮನಸ್ಸಿಲ್ಲ. ರಾಜೇಶ್ ಹೇಳ್ತಾ ಇದ್ರು ತುಂಬ ಕಷ್ಟ ಕಣೋ ಈ ಬಿಸಿಲು ಟೈಮಲ್ಲಿ ಹೊಟ್ಟೆ ತುಂಬ ತಿಂದ್ಬಿಟ್ಟು ಕೆಲಸ ಮಾಡೋದು, ನಿದ್ದೆ ಬರ್ತಾ ಇದೆ ಅಂತ. ಅವ್ರು ಕೆಲಸ ಮಾಡಬೇಕಂತೆ, ಆದರೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ನೀವು ಫೋನಲ್ಲಿ ಮಾತಾಡ್ತಿದ್ದಾರೆ. ಒಂದೊಂದು ಸ್ವೀಟ್ ಕೊಟ್ಟನು, ಬಾಕ್ಸ್ ಕೂಡ ಕೊಟ್ಟರು. ಇದಕ್ಕೆ ಸ್ವೀಟ್ ಬಾಕ್ಸ್ ಅಂತ ಆ ಮೆನ್ಯೂಲ್ ಬರೆದಿತ್ತು, ಮೆನ್ಯೂಲ್ ಇದ್ದಿದ್ದೆಲ್ಲ ಇತ್ತು. ಇದರಲ್ಲಿ 5 ಥರದ್ದು ಸ್ವೀಟ್ ಇದೆ, ಎಲ್ಲ ಪ್ಯಾಕೆಟ್, ಒಂದೊಂದು 5 ಥರದ್ದು 5 ಪ್ಯಾಕೆಟ್ ಕೊಟ್ಟಿದ್ದಾರೆ. ಸೊ ಇಷ್ಟಾಯಿತು ಸ್ನೇಹಿತರೆ, ಇವತ್ತಿನ ದಿನ ನಮ್ದು ಹೀಗಿತ್ತು. ರಾತ್ರಿಗೆ ಸಿಂಪಲಾಗಿ ಅಡುಗೆ ಮಾಡ್ತಾಯಿದ್ದೀನಿ. ನನಗೂ ಕೆಲಸ ಇದೆ, ಈಗ ಕೆಲಸ ಮಾಡೋದಕ್ಕೆ ಮನಸ್ಸೇ ಬರ್ತಾಯಿಲ್ಲ. ಇನ್ನೊಂದರ ಶೆಕೆ, ತುಂಬಾ ಶೆಕೆ ಆಗಿಬಿಟ್ಟಿದೆ. ಕೂಲರ್ ಹಾಕ್ಕೊಂಡೇ ಇರಬೇಕು. ಎನಿವೇಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಓಕೆ ಸ್ನೇಹಿತರೆ, ಬಾಯ್ ಬಾಯ್, ಟೇಕ್ ಕೇರ್.